ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ UN ಮಂಜುನಾಥ್ ಸರ್, ಜನನಿ ಸ್ಕಿನ್ ಕೇರ್ ಕ್ಲಿನಿಕ್, ಜುವೆಲ್ ರ್ಯಾಕ್ ರೋಡ್, ಶಿವಮೊಗ್ಗ, ಇವರ ಜೊತೆ ಇವತ್ತು ಮಾತುಕತೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ ಈ ಎಪಿಸೋಡಲ್ಲಿ. ಇವತ್ತಿನ ವಿಷಯ ಚರ್ಮದ ಸಮಸ್ಯೆಗಳ ಬಗ್ಗೆ. ಮೊದಲನೇದಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಸರ್ರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ನಮಸ್ಕಾರಗಳು. ನಾನು ಡಾಕ್ಟರ್ ಮಂಜುನಾಥ್ UN, ಚರ್ಮ ರೋಗ ತಜ್ಞರು. ಇಲ್ಲಿ ಶಿವಮೊಗ್ಗ ನಗರದಲ್ಲಿ ನಾನು 20 ವರ್ಷಗಳಿಂದ ಇದು ಪ್ರೈವೇಟ್ ಪ್ರಾಕ್ಟೀಷನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಯು ಆರ್ ಮೋಸ್ಟ್ ವೆಲ್ಕಮ್ ಟು ಅವರ್ ಚಾನಲ್. ಧನ್ಯವಾದಗಳು ಮೇಡಮ್. ಸರ್, ಇವತ್ತು ತಾವು ಒಬ್ಬ ಫೇಮಸ್ ಡರ್ಮಾಟಾಲಜಿಸ್ಟ್ ಆಗಿದ್ದೀರಿ ಶಿವಮೊಗ್ಗದಲ್ಲಿ. ಈಗ ನಿಮ್ಮ ವಿಷಯ ಏನಂದ್ರೆ, ನೀವು ಏನು ಸರ್ವಿಸ್ ಕೊಡ್ತಾ ಬಂದಿದ್ದೀರೋ ಅದೇ ವಿಚಾರವನ್ನು ತಗೊಂಡು ಇವತ್ತು ನಾವು ಚರ್ಚೆಗೆ ಕೊಡ್ತಿದ್ದೀವಿ. ಸರ್, ಮೊದಲನೇದಾಗಿ ಚರ್ಮದ ಒಂದು ಸಾಮಾನ್ಯ ಕಾಯಿಲೆ ಆದಂತಹ ಸೋರಿಯಾಸಿಸ್ ಬಗ್ಗೆ ಮಾತಾಡೋಣ. ಸರ್, ಸೋರಿಯಾಸಿಸ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್, ಈ ಸೋರಿಯಾಸಿಸ್ ಎಂಬ ಪದ ಮೂಲತಃ ಅದು ಇಂಗ್ಲಿಷ್ ಪದ. ಈವನ್ ಅದು ಕನ್ನಡದಲ್ಲೂ ಅದಕ್ಕೆ ಸೋರಿಯಾಸಿಸ್ ಅಂತಲೇ ಹೇಳುತ್ತಾರೆ. ಇದು ಚರ್ಮದ ಸಮಸ್ಯೆಯಾಗಿದ್ದು ಇತ್ತೀಚಿನ ದಿವಸಗಳಲ್ಲಿ, ಅಂದರೆ ಈಗ ಒಂದು 5 ರಿಂದ 10 ವರ್ಷಗಳಲ್ಲಿ ನಾವು ಇದರ ಸಂಖ್ಯೆಯನ್ನು ಬಹಳ ವಿಪರೀತವಾಗಿ ನೋಡ್ತಾ ಇದ್ದೇವೆ. ಆನ್ ಆನ್ ಅವರೇಜ್ 5 to 10% ಆಫ್ ದ ಪಾಪ್ಯುಲೇಷನಲ್ಲಿ ಇತ್ತೀಚೆಗೆ ನಾವು ಸೋರಿಯಾಸಿಸ್ಗಳನ್ನು ನೋಡ್ತಾ ಇದ್ದೇವೆ. ಈ ಸೋರಿಯಾಸಿಸ್ ಅನ್ನುವುದು ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದವರೆಗೂ ಬರಬಹುದು. ಆ್ಯಂಡ್ ತಲೆಯಿಂದ ಹಿಡಿದು ಪಾದದವರೆಗೂ ಯಾವುದೇ ಭಾಗದಲ್ಲಿ ಸೋರಿಯಾಸಿಸ್ ಎಂಬ ಅಂಶ ಸೇರಿರಬಹುದು. ಈ ಸೋರಿಯಾಸಿಸ್ ಬರುವುದಕ್ಕೆ ಅನೇಕ ಕಾರಣಗಳು ಇರುತ್ತವೆ. ಅದನ್ನು ಮುಂದೆ ನಾನು ವಿವಿಧ ಹಂತಗಳಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡುತ್ತೇನೆ. ಓಕೆ ಸರ್, ಹಾಗಾದರೆ ಸೋರಿಯಾಸಿಸ್ ಯಾವ ಕಾರಣಕ್ಕೆ ಬರುತ್ತೆ ಸರ್? ಈ ಪ್ರಪಂಚದ ವೈಜ್ಞಾನಿಕ ವಿಧಾನದಲ್ಲಿ ಈ ಟೆಕ್ನಾಲಜಿ ಅಥವಾ ರಿಸರ್ಚು ಅನ್ನೋದು ಎಷ್ಟು ಮುಂದುವರೆದಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಇದುವರೆಗೂ ಸೋರಿಯಾಸಿಸ್ ಯಾಕೆ ಬರುತ್ತೆ ಅನ್ನೋ ಒಂದು ಮೂಲ ಪ್ರಶ್ನೆ ಇನ್ನೂ ಕಂಡುಹಿಡಿಯಕ್ಕೆ ಆಗಿಲ್ಲ. ಆದರೆ ಸೋರಿಯಾಸಿಸ್ಗೆ ಅನೇಕ ಕಾರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಮೂಲಭೂತವಾಗಿ ಹೆರಿಡಿಟ್ರಿ, ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ನಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ, ಸೋರಿಯಾಸಿಸ್ ಯಾರಲ್ಲಿ ನೋಡ್ತೀವಿ ಅವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ. ಅಂದರೆ ಜೆನೆಟಿಕ್ ಫ್ಯಾಕ್ಟರ್. ಎಸ್, ನಿಮ್ಮ ಒಂದು ಇದು ಸರಿ ಇದೆ. ಜೆನೆಟಿಕ್ ಫ್ಯಾಕ್ಟರ್, ಹೆರಿಡಿಟರಿ ಫ್ಯಾಕ್ಟರ್, ಫ್ಯಾಮಿಲಿ ಹಿಸ್ಟ್ರಿ ಇದ್ದೇ ಇರುತ್ತೆ. ಆದರೆ ಅವಾಗ ಒಂದು ಗೊಂದಲ ಇರುತ್ತೆ ಅವರಿಗೆ. ಸೋರಿಯಾಸಿಸ್, ನಾವು ಅವರಿಗೆ ಸೋರಿಯಾಸಿಸ್ ಅಂತ ಹೇಳಿದಾಗ ಅವರು, ಸರ್ ಈ ಥರ ನಮ್ಮನೇಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಸೋರಿಯಾಸಿಸ್ ತಲೆಯಿಂದ ಕಾಲಿವರೆಗೂ ಬಂದಾಗ ಅದರ ಪ್ರೆಸೆಂಟೇಷನ್, ಅದರ ಒಂದು ಉಲ್ಬಣವಾಗುವಿಕೆ ಅಥವಾ ಅದು ಗೋಚರಿಸುವುದು ಬೇರೆ ರೂಪಗಳಲ್ಲಿ ಇರುತ್ತೆ. ಒಂದೇ ಥರ ರೂಪದಲ್ಲಿ ಇರಬೇಕು ಅಂತಿಲ್ಲ. ಉದಾಹರಣೆಗೆ ಸೋರಿಯಾಸಿಸ್ ಉಗುರಿನಲ್ಲಿ ಇರಬಹುದು, ತಲೆ ಕೂದಲಿನಲ್ಲಿ ಇರಬಹುದು, ನಾಲಿಗೆಯಲ್ಲಿ ಇರಬಹುದು. ಹಾಗಾಗಿನೇ ಅದು ನಾವು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ಕೇಳಿದ ತಕ್ಷಣ ಅವರು ಸಹಜವಾಗಿ ಗೊಂದಲಗೀಡಾಗ್ತಾರೆ. ಆದರೆ ಅವರ ನೆಕ್ಸ್ಟ್ ಮಕ್ಕಳನ್ನ ಕರ್ಕೊಂಡು ಬಂದಾಗ ಅಥವಾ ಅವರ ತಾಯಿಯಂದ್ರು ಕರ್ಕೊಂಡು ಬಂದಾಗ ನಾವು ಹೇಳ್ತೀವಿ, ನೋಡಿ ನಿಮ್ಮ ತಾಯಿಯರಿಗಾಗಿರೋದು ಸೋರಿಯಾಸಿಸ್, ನಿಮಗಾಗಿರೋದು ಸೋರಿಯಾಸಿಸ್. ಹಾಗಾಗಿನೇ ಸೋರಿಯಾಸಿಸ್ ಇತ್ತೀಚೆಗೆ ಜೆನೆಟಿಕ್ ಫ್ಯಾಕ್ಟರ್ ತುಂಬ ಕೌಂಟ್ ಆಗಿದೆ. ಅದಲ್ಲದೇನೆ ಜೆನೆಟಿಕ್ ಫ್ಯಾಕ್ಟರ್ ಇಲ್ಲದೇನೇನು ಸೋರಿಯಾಸಿಸ್ ಬರಬಹುದು. ಸೋರಿಯಾಸಿಸ್ಗೆ ಇನ್ನೊಂದು ಅನ್ವರ್ಥ ಪದ, ಬಹಳ ಸಿಂಪಲ್ ಆಗಿ ಕಾಮನ್ ಮ್ಯಾನಿಗೆ ಅರ್ಥ ಆಗಬೇಕು ಅಂದರೆ ಸ್ಕಿನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈಗ ಡಯಾಬಿಟೀಸ್ ಅದು ರಕ್ತಕ್ಕೆ ಬರೋದು. ಇನ್ನು ನಾವು ಅವರಿಗೆ ಅದರ ಒಂದು ಮೂಲ ಸ್ವರೂಪ, ಅದರ ಒಂದು ವಿಶ್ಲೇಷಣೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸ್ಕಿನ್ ಡಯಾಬಿಟೀಸ್. ಅದಕ್ಕೆ ಅದು ಹೇಳ್ಬಿಟ್ರೆ ಅವ್ರಿಗೆ ಒಂದು ಸ್ವಲ್ಪ ತುಂಬಾನೇ ಅರ್ಥ ಆಗ್ಬಿಡುತ್ತೆ. ನಾನು ಯಾವ ರೀತಿ ನಾನು ಅರ್ಥೈಸಿಕೊಳ್ಳಬಲ್ಲೆ, ನಾನು ಇದನ್ನು ಯಾವ ರೀತಿ ಇದನ್ನು ನೋಡಬಲ್ಲೆ ಅನ್ನೋದು ಒಂದು ಅವರಿಗೆ ತಕ್ಷಣ ಗೋಚರಿಕೆ ಆಗುತ್ತೆ. ಇದು ಅಲ್ಲದೆ ಈ ಜೆನೆಟಿಕ್ ಫ್ಯಾಕ್ಟರು, ಒತ್ತಡದ ಸನ್ನಿವೇಶಗಳು,
ಆಹಾರದ ಪದ್ಧತಿಗಳು, ವಾತಾವರಣಗಳಲ್ಲಿನ ಏರುಪೇರುಗಳು ಸಹ ಸೋರಿಯಾಸಿಸ್ ಬರುವುದಕ್ಕೆ ಕಾರಣವಾಗಿವೆ. ಹಾಗಾದ್ರೆ ಜೆನೆಟಿಕ್ ಫ್ಯಾಕ್ಟರ್ ಒಂದೇ ಅಲ್ಲ, ಬೈ ಪ್ರಾಕ್ಟೀಸ್ ಇಂದನೂ ಲೈಫ್ ಸ್ಟೈಲ್ ಇಂದನೂ ಬರ್ಬೋದು. ಖಂಡಿತವಾಗೂ ಮೇಡಮ್. ಈ ಒಂದು ಈಗ ಈ ಏನು ನಾವು ಮೇ ತಿಂಗಳಿನಿಂದ ಈ ಸೆಪ್ಟೆಂಬರ್ ವರೆಗೂ ಸೀಸನ್ ಇದೆ, ಈ ಸಲ ತುಂಬಾ ಮಾನ್ಸೂನ್ ಆಯ್ತು. ಸ್ವಲ್ಪ ಟೆಂಪರೇಚರ್ ತುಂಬಾ ಕೋಲ್ಡ್ ಅಂಡ್ ಡ್ರೈ ಕ್ಲೈಮೇಟ್ ಇತ್ತು. ಈ ಸಲ ಮಾತ್ರ ಸೋರಿಯಾಸಿಸ್ ತುಂಬಾ ಜನಕ್ಕೆ ಬಾಧೆ ಆಗಿದೆ. ಈ ತರ ಕ್ಲೈಮೇಟ್ ಕೂಡ ಕಾರಣ ಆಗುತ್ತೆ. ಹೌದೌದು, ಈ ಸಲ ತುಂಬಾ ಜನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸಹ ಮಾಡಿದ್ದಾರೆ. ಅವರಿಗೆ ನಾವು ಧೈರ್ಯ ಹೇಳಿ, ಇಲ್ಲ ಇದೇನು ಆಗಲ್ಲ, ಕಡಿಮೆ ಆಗುತ್ತೆ, ಸ್ವಲ್ಪ ವಾತಾವರಣ ಬದಲಾವಣೆ ಆಗಲಿ, ನಿಮಗೆಲ್ಲ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ದೀವಿ. ಬಟ್ ಈ ಸಲ ಮಾತ್ರ ಈ ಸೀಸನ್ ಅಲ್ಲಿ ತುಂಬಾ ಸೋರಿಯಾಸಿಸ್ ಕೇಸ್ಗಳು ಗೋಚರಿಸವಾಗಿದೆ. ಹಾಗಾದ್ರೆ ಈ ಸೋರಿಯಾಸಿಸ್ನ ಲಕ್ಷಣಗಳೇನು ಸರ್? ಮೇಡಮ್, ಸೋರಿಯಾಸಿಸ್ಸು ನಾನು ಹೇಳಿದಾಗೆ ತಲೆಯಿಂದ ಪಾದದವರೆಗೂ ಅದರದೇ ಆದಂತಹ ವಿಭಿನ್ನವಾದ ಸ್ವರೂಪಗಳು ಇರುತ್ತೆ. ಅಂದ್ರೆ ಗಾಯ ಆಗುತ್ತೋ, ಇಚ್ಚಿಂಗ್ ಆಗುತ್ತೋ, ಯಾವ ತರ? ಈ ಸೋರಿಯಾಸಿಸ್ ಅಲ್ಲಿ ಕಡಿತ, ಇಚ್ಚಿಂಗ್ ಅನ್ನೋದು ವೇರಿಯೇಷನ್ ಇರುತ್ತೆ. ಕೆಲವರಲ್ಲಿ ತುಂಬಾ ಇರುತ್ತೆ, ಕೆಲವರಲ್ಲಿ ಇರದೇ ಇಲ್ಲ, ಕೆಲವರಿಗೆ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈ ಬೇಸಿಕಲಿ ಸೋರಿಯಾಸಿಸ್ ಈ ಏನು ಅಂದ್ರೆ ಈ ಕೆಂಪು ತರ ಲೈಕ್ ಎರಿಥಮ್ಯಾಟಸ್ ಲೀಷನ್ಸ್ ಅಂತ ಹೇಳ್ತೀವಿ. ಚರ್ಮದ ಮೇಲೆ ಕೆಂಪು ತರ ಇನ್ಫ್ಲಮೇಟರಿ ಎರಿಥಮ್ಯಾಟಸ್ ಲೀಷನ್ಸ್ ಅಂತೀವಿ. ಅದ್ರ ಮೇಲೆ ಅದು ಸಿಪ್ಪೆ ಸಿಪ್ಪೆ ತರ ಎದ್ದೇಳುತ್ತೆ. ಸೊ ದಟ್ ಅವರ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಸರ್ ಅದು ಒಣಗಿದ್ಮೇಲೆ ಒಂಥರ ಹೊಟ್ಟೊಟ್ಟು ತರ ಬೀಳುತ್ತೆ. ಹೌದು, ಹೊಟ್ಟೊಟ್ಟು ತರ ಬೀಳುತ್ತೆ ಅಂತ ಹೇಳ್ತೀವಿ ಮೇಡಮ್. ಅದು ಸೋರಿಯಾಸಿಸ್ಸಿನ ಮೂಲ ಸ್ವರೂಪ. ಆ ಸೋರಿಯಾಸಿಸ್ ಬಹಳ ಕಾಮನ್ ಆಗಿ ಈ ಲೈಕ್ ಜಾಯಿಂಟ್ಸ್ ಏರಿಯಾಸ್ ಅಂದ್ರೆ ಎಲ್ಬೋಸ್, ನೀಸು ಮತ್ತೆ ಸ್ಕ್ಯಾಲ್ಪ್, ತಲೆಯಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಸೋರಿಯಾಸಿಸ್ ಅಂಟು ರೋಗನ ಸರ್? ಇದು 100ಕ್ಕೆ 100 ಭಾಗ ಅಂಟು ರೋಗ ಅಲ್ಲ. ಬಹಳ ಜನ ಪಕ್ಕದಲ್ಲಿ ಸೋರಿಯಾಸಿಸ್ ಆದವ್ರಿಗೆ ಪಕ್ಕದಲ್ಲಿ ಕೂತ್ರೆ ಬರುತ್ತೆ ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಎಲ್ಲ ಕೇಳ್ತಾರೆ. ನಾವು ಅವಾಗ ಅವರು ಸೋರಿಯಾಸಿಸ್ ಬಂದವ್ರದ್ದು ಕೈ ಹಿಡಿದು ಎಲ್ಲ ಪರೀಕ್ಷೆ ಮಾಡಿ ಮುಟ್ಟಿ ನೋಡ್ರಿ, ನಾವೇ ಮುಟ್ಟಿ ನೋಡಿದೀವಿ, ಮಾಡಿದೀವಿ, ಸೋರಿಯಾಸಿಸ್ ಇನ್ನೊಬ್ರಿಗೆ ಹರಡಲ್ಲ, ಅಂಟು ರೋಗ ಅಲ್ಲ. 100ಕ್ಕೆ 100 ಭಾಗ ಅಂಟು ರೋಗ ಅಲ್ಲ. ಅಂಟು ರೋಗ ಅನ್ನೋದು ಒಂದು ಮೂಢನಂಬಿಕೆ ಅಂತ ಹೇಳ್ತೀರಾ? ಹೌದು, ಅದು ಒಂದು ಕಾಲ್ಪನಿಕ, ಆದ್ರೆ ಅದು ಅಂಟು ರೋಗ ಅಲ್ಲ. ಈಗ ಅಂದ್ರೆ ಶುಗರ್ ಇರೋರಿಗೆ ಸೋರಿಯಾಸಿಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆಯಾ ಅಂತ ಸರ್? ಇದು ಒಂದು ಒಳ್ಳೆ ಪ್ರಶ್ನೆನೆ. ನಾನು ಅವಾಗಲೇ ಹೇಳ್ದಂಗೆ ಸೋರಿಯಾಸಿಸ್ ಇನ್ನೊಂದು ಹೆಸರೇ ಸ್ಕಿನ್ ಡಯಾಬಿಟಿಸ್. ಈ ಸೋರಿಯಾಸಿಸ್ ಡಯಾಬಿಟಿಸು ಒಂದಕ್ಕೊಂದು ಇಂಟರ್ಲಿಂಕ್ ಇರಬಹುದು, ಇಲ್ಲದೇನೆ ಇರಬಹುದು. ಒಂದೊಂದ್ಸಲ ಸಿಸ್ಟರ್ ಕನ್ಸರ್ನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ 5 ಜನ ಒಂದು ಫ್ಯಾಮಿಲಿಯಲ್ಲಿ 5 ಜನ ಅಣ್ಣ ತಮ್ಮಂದ್ರು ಅಥವಾ 2 ಅಣ್ಣಂದ್ರು 3 ಜನ ಅಕ್ಕ ತಂಗಿಯರು ಇರ್ತಾರೆ. ಅದರಲ್ಲಿ ಇಬ್ಬರಿಗೆ ಸೋರಿಯಾಸಿಸ್ ಬರಬಹುದು, 3 ಜನಕ್ಕೆ ಡಯಾಬಿಟಿಸ್ ಬರಬಹುದು, ಇನ್ನ ಒಬ್ಬರಿಗೆ ಬೇಕಾದ್ರೆ ಥೈರಾಯ್ಡ್ ಬರಬಹುದು. ಸೊ ಇವೆಲ್ಲ ಆಟೋ ಇಮ್ಯುನಿಟಿ ಅಂದ್ರೆ ಎಲ್ಲೋ ಒಂದ್ ಕಡೆ ದೇಹದಲ್ಲಿ ಬದಲಾವಣೆಗಳು ನಡೀತಾ ಇರುತ್ತೆ. ಅದು ಹೆರಿಡಿಟರಿಯಿಂದನೂ ಬರೋ ಚಾನ್ಸಸ್ ಇರುತ್ತೆ. ಸೊ ನೀಡ್ ನಾಟ್ ಬಿ ಡಯಾಬಿಟಿಕ್ಸ್ ಇರೋರಲ್ಲಿ ಸೋರಿಯಾಸಿಸ್ ಯಥೇಚ್ಛವಾಗಿ ಬರಲೇಬೇಕು ಅಂತ ಏನು ಇಲ್ಲ. ಮಾಮೂಲಿ ಅದು ಲೈಕ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಯಾಕೆ ಕಂಡು ಬರುತ್ತೋ ಆ ಕಂಡು ಬರುತ್ತೆ. ಆದರೆ ಇದು ಡಯಾಬಿಟಿಕ್ಸ್ ಇರೋರಲ್ಲಿ ಸೋರಿಯಾಸಿಸ್ ಬಂದಾಗ ಸ್ವಲ್ಪ ಟ್ರೀಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಮುಂದುವರಿಯಬೇಕಾಗ್ತದೆ. ಈಗ ಡಯಾಬಿಟಿಸ್ಗೆ ಚಿಕಿತ್ಸೆ ಏನು ಸರ್? ಚಿಕಿತ್ಸಾ ಕ್ರಮಗಳೇನು ಸರ್? ಸೋರಿಯಾಸಿಸ್ಗೆ ಡಯಾಬಿಟಿಸ್ ಅಲ್ಲ ಸರ್, ಸೋರಿಯಾಸಿಸ್ಗೆ ಸರ್. ಸೋರಿಯಾಸಿಸ್ಗೆ ಚಿಕಿತ್ಸಾ ಕ್ರಮಗಳ ಬಗ್ಗೆ ಬಂದಾಗ, ಸೋರಿಯಾಸಿಸ್ಗೆ ಚಿಕಿತ್ಸಾ ಕ್ರಮಗಳೇನು ಸರ್? ಎಸ್, ಈ ಸೋರಿಯಾಸಿಸ್ ಚಿಕಿತ್ಸಾ ಕ್ರಮಗಳಲ್ಲಿ ಫಸ್ಟ್ ಅವರಿಗೆ ಅದರ ಬಗ್ಗೆ ಲೈಕ್ ಅಲ್ಪ ಪ್ರಮಾಣದ ಲೈಕ್ ಇದು ವಿವರಣೆ ಕೊಡುವುದು, ಏನಾಗಿದೆ, ನೀವು ಯಾವ ರೀತಿ ಇರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಲೈಕ್ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳೋದು. ಅದಾದ್ಮೇಲೆ ಸೋರಿಯಾಸಿಸ್ ದೇಹದಲ್ಲಿ ಎಷ್ಟು ಭಾಗದಲ್ಲಿ ಬಂದಿದೆ ಅನ್ನೋದ್ರ ಮೇಲೆ, ಈಗ 5%, 10%, 10% ಅಥವಾ 15, 20, ಕೆಲವರಿಗೆ 30, 40% ಆಫ್ ದ ಬಾಡಿ ಸರ್ಫೇಸ್ ಏರಿಯಾ ಸೋರಿಯಾಸಿಸ್ ಎಫೆಕ್ಟ್ ಆಗ್ಬೋದು. ಅದರ ಮೇಲೆ ಟ್ರೀಟ್ಮೆಂಟ್ ಅನ್ನ ನಾವು ಲೈಕ್ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಲೈಕ್ ನಿರ್ಧಾರಗಳು ಮಾಡ್ತೀವಿ.
ಆದರೂ ಮೊದಲಿನ ಸಲ ಎಲ್ಲ ಭೇಟಿ ಕೊಟ್ಟಾಗ ಆದಷ್ಟು ನಾವು ಅವರಿಗೆ ಧೈರ್ಯ ಹೇಳಿ ಲೈಕ್ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಕೆಲವೊಂದು ಹಚ್ಚೋದು ಮೂಲಭೂತವಾಗಿ ಮಾಯಿಶ್ಚರೈಸರ್ಸ್ ಕೊಡ್ತೀವಿ ಮೂಲಭೂತವಾಗಿ. ಸೊ ರೆಗ್ಯುಲರ್ ಅಪ್ಲಿಕೇಶನ್ ಆಫ್ ಮಾಯಿಶ್ಚರೈಸರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದಕ್ಕೆ ಟಾಪಿಕಲ್ ಸ್ಟಿರಾಯ್ಡ್ಸ್ ಅಂತ ಹೇಳ್ತೀವಿ, ಅವನ್ನು ಕೊಡ್ತೀವಿ. ಮತ್ತು ಟಾಪಿಕಲ್ ಸ್ಟಿರಾಯ್ಡ್ ಪ್ಲಸ್ ಲೈಕ್ ವಿಟಮಿನ್ D3 ಕಾಂಬಿನೇಷನ್ ಇರೋ ಆಯಿಂಟ್ಮೆಂಟ್ಗಳನ್ನು ಕೊಡ್ತೀವಿ. ಕೆಲವು ಟೈಮಲ್ಲಿ ಈ ಲೈಕ್ ಫುಡ್ ಸಪ್ಲಿಮೆಂಟ್ಸ್ ಮಾತ್ರೆಗಳು, ಈ ಒಮೆಗಾ ಮಾತ್ರೆಗಳು ಅಂತ ಹೇಳ್ತೀವಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೇಳಿರ್ಬೋದು. ಅವು ಯಥೇಚ್ಛವಾಗಿ ಲೈಕ್ ಫಿಶಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಾಲ್ಮನ್ ಫಿಶು ಅದರಲ್ಲೆಲ್ಲ ಇರುತ್ತೆ. ಅದು ಸೋರಿಯಾಸಿಸ್ ಅನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ನಾವು ಅವರಿಗೆ ಲೈಕ್ ಇದು ಫುಡ್ ಸಪ್ಲಿಮೆಂಟ್ಸ್ ಅಂತೇಳಿ ಒಮೆಗಾ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಇದು ಒಂದು ಪ್ರಾರಂಭಿಕ ಹಂತಗಳಿಂದ ಶುರು ಆಗುತ್ತೆ. ಈ ಹಂತಗಳು ಕೊಟ್ಟಾಗ ಕೆಲವರಿಗೆ ಜಲ್ದಿನೇ ಕಂಟ್ರೋಲ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಕೆಲವರಿಗೆ ಆಗದೇನೆ ಇರಬಹುದು. ಆಗದೇ ಇದ್ದಾಗ ಮತ್ತೆ ನಾವು ಅವರು ಬಂದಾಗ ಅದಕ್ಕೆ ಏನು ಮಾಡಬೇಕು ಹೆಂಗೆ ಅಂತ ಹೇಳಿ ಮತ್ತೆ ನಿರ್ಧಾರ ಮಾಡಬೇಕಾಗತ್ತೆ. ಅವರಿಗೂ ನಾವು ಲೈಕ್ ವಿವರಣೆ ಕೊಟ್ಟುಬಿಟ್ಟು ಬೇರೆ ಬೇರೆ ತರಹ ರಕ್ತ ಪರೀಕ್ಷೆಗಳೆಲ್ಲ ಮಾಡಿಸಿ ಮೇಡಮ್ ಮುಂದುವರಿಯಬೇಕಾಗ್ತದೆ. ಓಕೆ ಸರ್. ಸರ್ ನಮಗೆ ಈಗ ಇಚ್ಚಿಂಗು ಇತ್ಯಾದಿಗಳು ಬರುತ್ತಲ್ಲ ಸರ್, ಅದು ಸೋರಿಯಾಸಿಸ್ ಆಗಿದೆ ಅಂತ ಕಂಡುಕೊಳ್ಳೋದು ಹೇಗೆ ಸರ್? ತಮ್ಮ ಹತ್ರ ಬಂದಾಗಲೇ ಗೊತ್ತಾಗುತ್ತಾ ಹೇಗೆ ಸರ್? ಈಗ ಸಾಮಾನ್ಯ ಕೆಲವರು ಏನೋ ಒಂದು ಇಚ್ಚಿಂಗ್ ಬಂತು, ಗಾಯ ಆಯಿತು, ತುರ್ಕೆ ಆಯಿತು, ಮನೇಲೇ ಏನೋ ಔಷಧಿ ಮಾಡ್ಕೋತಾರೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಣ್ಣ ಗಾಯಗಳಾದ್ರೂ ನಾವು ಆಸ್ಪತ್ರೆಗೆ ಹೋಗಬೇಕಾಗತ್ತಾ ಅಥವಾ ಮನೆ ಔಷಧಿ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದು? ಈ ಪ್ರಶ್ನೆ ಸ್ವಲ್ಪ ಕಠಿಣಕರವಾಗಿದೆ ನೋ ಡೌಟ್. ಬಟ್ ಸಣ್ಣದಾಗೆ ಇದ್ದ ತಕ್ಷಣ ಆಸ್ಪತ್ರೆಗೆ ಬರಲೇಬೇಕು ಅಂತ ಇಲ್ಲ, ಅಬ್ಸರ್ವೇಷನ್ ಮಾಡಬಹುದು. ಮೂಲಭೂತವಾಗಿ ಸ್ವಲ್ಪ ಕೊಕೊನಟ್ ಆಯಿಲ್ ಅಪ್ಲಿಕೇಶನ್ ಅಂತೀವಿ, ರಾದರ್ ದೆನ್ ಈ ಅರಿಶಿನ ಪುಡಿ, ಬೇವಿನ ಸೊಪ್ಪು ಅದೆಲ್ಲ ಹಚ್ಚೋದಕ್ಕಿಂತ ಮನೆಯಲ್ಲಿ ಸಿಗೋ ಸಿಂಪಲ್ ಮಾಯಿಶ್ಚರೈಸರ್ ಕೊಬ್ಬರಿ ಎಣ್ಣೆನ ಯಥೇಚ್ಛವಾಗಿ ಹಚ್ಚೋದ್ರಿಂದ ಕೆಲವು ಟೈಮಲ್ಲಿ ಅದು ಕಡಿಮೆ ಆಗಬಹುದು ಇನಿಷಿಯಲ್ ಸ್ಟೇಜಲ್ಲಿ. ತೀರಾ ಆಗ್ತಾ ಇಲ್ಲ, ಅದು ಹರಡ್ತಾ ಇದೆ ಅಂದಾಗ ನೀವು ಒಬ್ರು ಲೈಕ್ ಚರ್ಮ ರೋಗ ತಜ್ಞರು ಭೇಟಿ ಆಗೋದು ಒಳ್ಳೆಯದು. ಕಂಟ್ರೋಲಿಗೆ ಬರದೇ ಇದ್ದಾಗ. ಆದರೆ ಎಲ್ಲ ಕಡ್ತನೂ ಸೋರಿಯಾಸಿಸ್ ಆಗಿರ್ಲೇಬೇಕು ಅಂತ ಏನು ಇಲ್ಲ. ಹಾಗೆ ಕೆಲವು ನಾನು ಕೇಳಿದ್ದೀನಿ ಸರ್, ಸೋರಿಯಾಸಿಸ್ ಆದಾಗ ಯಾವುದೇ ಚರ್ಮದ ರಿಲೇಟೆಡ್ ಡಿಸೀಸ್ಗಳು ಆದಾಗ ಕೆಲವರು ಕೊಬ್ಬರಿ ಎಣ್ಣೆ ಮತ್ತೆ ಅರಿಶಿನ ಪುಡಿಯನ್ನು ಬಿಸಿ ಮಾಡಿ ಹಚ್ಚುತ್ತಾರೆ ಸರ್. ಎಷ್ಟು ಅದು ಆಂಟಿಬಯೋಟಿಕ್ ಶಕ್ತಿ ಇದೆ ಅಂತ ನಾವು ಜನರಲಿ ಕೇಳಿರ್ತೀವಿ ಕಾಮನ್ ಪೀಪಲ್ ಆಗಿ. ನೀವು ಹೇಳಿದಾಗೆ ಅದನ್ನು ಮನೆ ಔಷಧಿ ಮಾಡ್ಕೋಬಹುದು, ಕಂಟ್ರೋಲ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕ. ಅಂದ್ರೆ ಪ್ಲೇನ್ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸಾಕು ಅಂತೀರಾ ಸರ್? ಅರಿಶಿನ ಪುಡಿ ಅರಿಶಿಣ ಬೇಡ ಅಂತ ನಮ್ಮ ಅಭಿಪ್ರಾಯದಲ್ಲಿ ನಾವು ನೋಡಿರೋ ಹಾಗೆ ಬರೀ ಸಿಂಪಲ್ ಮನೇಲಿ ಹೌಸ್ ಹೋಲ್ಡ್ ಕೊಬ್ಬರಿ ಎಣ್ಣೆ ಏನಿರುತ್ತೆ ನಿಮ್ಮ ಮನೇಲಿ ಅದೇನು ಕಾಯಿಸ್ಲೇಬೇಕು ಅಂತೇನಿಲ್ಲ. ಡೈರೆಕ್ಟ್ ಬಾಟಲಲ್ಲಿ ತಗೊಂಡು ಜಸ್ಟ್ ಲಿಬರಲ್ ಲೈಕ್ ಇದು ಲೈಕ್ ಪ್ರತಿದಿನ ಒಂದು 4 ರಿಂದ 6 ಸಲ ಹಚ್ಚಿ ನೀವು. ಅದು ಚರ್ಮನ ಸ್ಮೂತ್ ಆ್ಯಂಡ್ ಸಾಫ್ಟ್ ಇರುತ್ತೆ, ನಿಮಗೆ ಇಚ್ಚಿಂಗಿಂದ ರಿಲೀಫ್ ಕೊಡುತ್ತೆ. ಅದರಲ್ಲಿ ನಿಮಗೆ ಸಮಾಧಾನ ಆಗಬಹುದು, ಆಗಲೇಬೇಕು ಅಂತ ಏನಿಲ್ಲ. ಬಟ್ ಅದು ಒಂದು ಫಸ್ಟ್ ಏಡ್ ಥರ, ಫಸ್ಟ್ ಏಡ್. ಆದರೆ ಅದಕ್ಕೆ ಮತ್ತೆ ಬೇರೆ ಬೇರೆ ಥರ ಮಾಡಬಾರ್ದು ಅಂತ. ತುಂಬ ಬೇವಿನ ಸೊಪ್ಪು ಹಚ್ಚೋದು, ಅರಿಶಿನ ಪುಡಿ ತುಂಬ ಹಚ್ಚೋದು ವಿಗರಸ್ ಆಗಿ, ಬೇರೆ ಇನ್ನೇನೋ ಬೇರೆ ಹೋಮ್ ರೆಮಿಡೀಸ್ ಬೇರೆ ಬೇರೆ ಥರದ್ದು ಮಾಡಬಾರ್ದು. ಇಟ್ ಈಸ್ ನಾಟ್ ಅಡ್ವೈಸಬಲ್. ಅಂದ್ರೆ ಡ್ರೈ ಸ್ಕಿನ್ ಇಂದನೂ ಬರಬಹುದಲ್ವಾ? ಹಾಗಾಗಿ ನಾವು ಸ್ಮೂತ್ನೆಸ್ ಬರುತ್ತೆ, ಕೊಬ್ಬರಿ ಎಣ್ಣೆ ಎನಫ್ ಅಂತೀರಾ? ಈಗ ಸೋರಿಯಾಸಿಸ್ನ ಮೂಲಭೂತ ಲಕ್ಷಣನೇ ಡ್ರೈ ಸ್ಕಿನ್ ಆಗಿರುತ್ತೆ. ಎಸ್ ಸರ್, ಓಕೆ ಸರ್. ಹಾಗಾಗಿನೇ ನಾವು ಕೊಬ್ಬರಿ ಎಣ್ಣೆಗೆ ತುಂಬಾ ಮಹತ್ವ ಹೇಳ್ತೀವಿ. ನಿಮಗೆ ಏನು ಗೊತ್ತಾಗ್ಲಿಲ್ಲ, ಯಾವುದೇ ಊರಲ್ಲಿ ಇದ್ರಿ, ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಡಿ. ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಫಸ್ಟ್ ಏಡ್ ಅದೇ ಅಂತ. ಅದರಲ್ಲೂ ಕೊಬ್ಬರಿ ಎಣ್ಣೆಯಲ್ಲಿ ಆಂಟಿಬಯೋಟಿಕ್ ಗುಣಗಳು ಇರೋದ್ರಿಂದ ಅದೇ ಸಾಕು ಅಂತ. ಹಾಗಾದ್ರೆ ಸೋರಿಯಾಸಿಸ್ ಬಂದವರು ಯಾವ ಆಹಾರವನ್ನ ನಿಷಿದ್ಧ ಸರ್ ತಿನ್ನಬಾರದು ಅಂತ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಸರ್? ಹೌದು, ಇದು ಒಂದು ಒಳ್ಳೆ ಪ್ರಶ್ನೆನೇ. ಇದು ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಈಗ ನಾವು ಈ ಒಂದು ಎರಾದಲ್ಲಿ ಏನು ಬದುಕ್ತಾ ಇದ್ದೀವಲ್ಲ, ಎಲ್ಲ ಫಾಸ್ಟ್ ಫುಡ್ಡು, ರೆಫ್ರಿಜರೇಟೆಡ್ ಫುಡ್ಗಳು,
ಇದೆಲ್ಲ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೀವಿ. ಪ್ಲಸ್ ಅದನ್ನ ಜಾಹೀರಾತುಗಳಿಂದ ನಾವು ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದೀವಿ. ನೋ ಡೌಟ್, ನಾವು ಸುಮ್ಮನಿದ್ರು ಜಾಹೀರಾತುಗಳು ಸುಮ್ಮನಿರಲ್ಲ. ಅದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ, ಅದನ್ನ ತಿನ್ನಿ, ಆ ಪಿಜ್ಜಾ ತಿನ್ನಿ, ಇದು ಬರ್ಗರ್ ತಿನ್ನಿ, ಅದು ತಗೊಳ್ಳಿ ಅಂತಾರೆ. ಫಾಸ್ಟ್ ಫುಡ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ನಾವು ತುಂಬಾ ಮಟ್ಟಿಗೆ ಸಲಹೆ ಕೊಡ್ತೀವಿ. ಯಥೇಚ್ಛವಾಗಿ ಇದಕ್ಕೆ ಲೈಕ್ ಮೈದಾ ಐಟಮ್ಸ್ ಬೇಡ ಅಂತೀವಿ. ಆಮೇಲೆ ಸಕ್ಕರೆ ಬೇಡ, ಸಕ್ಕರೆ ಬದಲು ಬೆಲ್ಲ ಬಳಸಿ. ಆಮೇಲೆ ರೆಫ್ರಿಜರೇಟೆಡ್ ಅಡಿಗೆಗಳನ್ನು ಹಣ್ಣು ಇದು ಬೇಡ, ಐಟಮ್ಸ್ ಬೇಡ. ಫ್ರಿಜ್ಜಿನ ಆಹಾರಗಳು ಕಡಿಮೆ ಮಾಡಿ, ಆದಷ್ಟು ಫ್ರೆಶ್ ಆಗಿ ತಗೊಂಬಂದು ಅವತ್ತಿನ ಅಡಿಗೆ ಮಾಡಿ ಅವತ್ತಿನ ಬಳಸಿ ಊಟ ಮಾಡೋದು ಒಳ್ಳೆಯದು. ಆದಷ್ಟು ಸ್ಟೋರ್ಡ್ ಫುಡ್ ಮತ್ತೆ ರೀಹೀಟ್ ಮಾಡಿ ಮೈಕ್ರೋವೇವ್ ಮಾಡಿಕೊಂಡು ಆ ಥರ ಇದರಲ್ಲಿ ಬೇಡ. ಇದು ಎಲ್ಲೋ ಒಂದು ಕಡೆಗೆ ಕೆಲವೊಂದು ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತೀವಿ ಸೋರಿಯಾಸಿಸ್ಗೆಲ್ಲ, ಅದು ಇದರ ಪ್ರಭಾವ ಆಗುತ್ತದೆ. ನಾವು ಈ ಹಸಿ ತರಕಾರಿಗಳು, ಸ್ಟಡೀಸ್ ಏನು ಹೇಳ್ತಾ ಇದೆ, ಹಸಿ ಫ್ರೆಶ್ ತರಕಾರಿಗಳು, ಹಣ್ಣು ಹಂಪಲುಗಳು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಸೋರಿಯಾಸಿಸ್ ಅನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಒಂದು ಸಣ್ಣ ಸ್ಟಡೀಸು ಆಗಿದೆ. ಕೆಲವರು ಬದನೆಕಾಯಿ ತಿನ್ನಬಾರ್ದು, ಪೊಟಾಟೊ ತಿನ್ನಬಾರ್ದು, ಈ ತರ ಏನೇನೋ ನಂಬಿಕೆಗಳು ನಮ್ಮಲ್ಲಿ ಖಂಡಿತವಾಗೂ ಎಲ್ಲ ನಮಗೆ ಕೇಳ್ತಾರೆ. ಇಲ್ಲ, ಅದು ತಪ್ಪು. ಓಕೆ ಸರ್. ಬದನೆಕಾಯಿ ಆಲೂಗಡ್ಡೆಗೂ ಸೋರಿಯಾಸಿಸ್ಗೂ ಸಂಬಂಧ ಇಲ್ಲ. ಓಕೆ ಸರ್. ಆಮೇಲೆ ಇನ್ನೊಂದು ಸರ್, ಇದು ಫ್ಲಾಕ್ ಸೋರಿಯಾಸಿಸ್ ಬಗ್ಗೆ ಸ್ವಲ್ಪ ಹೇಳ್ತೀವಿ ಸರ್. ಈಗ ಫ್ಲಾಕ್ ಸೋರಿಯಾಸಿಸ್ ಅನ್ನೋದು ಸೋರಿಯಾಸಿಸ್ನ ಒಂದು ಟೈಪ್. That is a most common form of psoriasis. ಅದಕ್ಕೆ ನಾವು CPP, ಕ್ರಾನಿಕ್ ಪ್ಲಾಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಈ ಸೋರಿಯಾಸಿಸ್ಸು ಆಸ್ ದ ವರ್ಷ ಕಳೆದ ನಂತರ ಅದು ತುಂಬಾ ಹಾರ್ಡ್ ಆಗ್ತಾ ಹೋಗುತ್ತೆ. ಈ ಪ್ಲಾಕ್ ಅಂದ್ರೆ ಒಂಥರ ಲೈಕ್ ಮರದ ಚಕ್ಕೆ ತರ ಇರುತ್ತೆ, ಟ್ರೀ ಬಾರ್ಕ್ ಅಪಿಯರೆನ್ಸ್. ಅವು ಯಥೇಚ್ಛವಾಗಿ ಈ ಜಾಗಗಳು ಸಂಧಿ ಅಂತ ಅಲ್ಲಲ್ಲ, ಎಲ್ಬೋಸ್ ಹೌದು ಮೇಡಮ್, ಇಂಥ ಕಡೆಗೆ ಜಾಸ್ತಿ ಕಾಣಿಸುತ್ತೆ. ಮತ್ತೆ ಕೆಳಬೆನ್ನು ಇಲ್ಲಿ ಈ ಪ್ಲಾಕ್ ಸೋರಿಯಾಸಿಸ್ ಅವು ತುಂಬಾ ಹಾರ್ಡ್ ಇರುತ್ತೆ. ಒಂಥರ ಟ್ರೀ ಬಾರ್ಕ್, ಈ ಮರದ ಚಕ್ಕೆ, ಮರದ ತೊಗಟೆ ನೋಡ್ತೀವಲ್ಲ ಆ ತರ ಇರುತ್ತೆ. ಅದನ್ನ ನಾವು ಒಂದು ಗ್ಲಾಸ್ ಸ್ಲೈಡ್ ತಗೊಂಡು ಅದನ್ನ ಈ ರೀತಿ ಸ್ಕ್ರೇಪ್ ಮಾಡಿದಾಗ ಅದು ಒಂಥರ ಹೊಟ್ಟೊಟ್ಟು ತರ ಬೀಳುತ್ತೆ, ಪುಡಿಯಾಗಿ ಬೀಳುತ್ತೆ. ಅದಕ್ಕೆ ನಾವು ಲೈಕ್ ಪ್ಲಾಕ್ ಅಂತ ಹೇಳ್ತೀವಿ. ಈ ಒಂದು ಪ್ಲಾಕ್ ಅದೇ ಸೋರಿಯಾಸಿಸ್ ಅಲ್ಲಿ ಕಾಮನ್ ಟೈಪ್. ಪ್ಲಾಕ್ ಸೋರಿಯಾಸಿಸ್ ಅನ್ನೋದು ಸೋರಿಯಾಸಿಸ್ಗಳಲ್ಲಿ 5 ರಿಂದ 6 ತರ ಟೈಪ್ಸ್ ಇದಾವೆ. ಮೋಸ್ಟ್ ಕಾಮನ್ ಟೈಪ್ ಅಂದ್ರೆ ಪ್ಲಾಕ್ ಟೈಪ್. ಅದು ಎಷ್ಟು ಬಾಡಿ ಸರ್ಫೇಸ್ ಏರಿಯಾ ಇನ್ವಾಲ್ವ್ಮೆಂಟ್ ಆಗಿದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ನಾವು ಡಿಸೈಡ್ ಮಾಡ್ತೀವಿ. ಅಂದ್ರೆ ಸ್ಪೈನಲ್ ಕಾರ್ಡ್ ಎಂಡ್ ಅಲ್ಲಿ ಮತ್ತೆ ಈ ಜಾಯಿಂಟ್ಗಳಲ್ಲೇ ಜಾಸ್ತಿ, ಎಲ್ಬೋಸ್ ನೀಸು ಕೆಳಬೆನ್ನು ಇಂಥ ಕಡೆ ಬರ್ತದೆ. ಅದು ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಇರೋ ಜಾಗಗಳೇ ಇವು, ಹಾಗಾಗಿ ಸ್ವಲ್ಪ ಪೇನ್ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ ಸರ್. ಹಾಗಾದ್ರೆ ಫಸ್ಟ್ಯುಲರ್ ಸೋರಿಯಾಸಿಸ್ ಬಗ್ಗೆ ಒಂದೆರಡು ಲೈನಲ್ಲಿ ಹೇಳ್ಬೋದು ಸರ್? ಮೇಡಮ್ ಹೇಳ್ಬಹುದು. ಫಸ್ಟ್ಯುಲರ್ ಸೋರಿಯಾಸಿಸ್ನ ಟೈಪ್ಗಳಲ್ಲಿ ಸ್ವಲ್ಪ ಸೀರಿಯಸ್ ಟೈಪ್. ಅದಕ್ಕೆ ಸಾಮಾನ್ಯವಾಗಿ ಲೋಕಲೈಸ್ಡ್ ಮತ್ತೆ ಜನರಲೈಸ್ಡ್ ಈ 2 ಟೈಪ್ಸ್ ಇದೆ. ಲೋಕಲೈಸ್ಡ್ ಅಂದ್ರೆ ಪಾಮ್ಸ್ ಮತ್ತೆ ಸೋಲ್ಸ್, ಜನರಲೈಸ್ಡ್ ಅಂದ್ರೆ ಹೋಲ್ ಬಾಡಿ. ಸಾಮಾನ್ಯವಾಗಿ ಪಾಮ್ಸ್ ಮತ್ತೆ ಸೋಲ್ಸ್ ಬಂದಾಗ ಅದು ಮನೆಗಳಲ್ಲೇ ಮ್ಯಾನೇಜ್ ಮಾಡಬಹುದು OPD ಯಲ್ಲಿ ತೋರಿಸ್ಕೊಂಡು. ಬಟ್ ಜನರಲೈಸ್ಡ್ ಫಸ್ಟ್ಯುಲರ್ ಸೋರಿಯಾಸಿಸ್ ಆದಾಗ ಅಡ್ಮಿಷನ್ ಆಗುವುದು ತುಂಬಾ ಒಳ್ಳೆಯದು. ಅಡ್ಮಿಷನ್ ಮಾಡ್ಕೊಂಡೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆಗ್ಬಿಟ್ಟೆ ಅದಕ್ಕೆ ಟ್ರೀಟ್ಮೆಂಟ್ ಹೌದು. ಫಸ್ಟ್ಯುಲರ್ ಸೋರಿಯಾಸಿಸ್ ಅನ್ನುವುದು ಒಂದು ಚರ್ಮದಲ್ಲಿ ಸೋರಿಯಾಸಿಸ್ಗೆ ಬಂದಂತಹ ಒಂದು ಎಮರ್ಜೆನ್ಸಿ ಕಂಡೀಷನ್. ಇನ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇದೆ. ಕರೆಕ್ಟ್ ಹೇಳಿದ್ರಿ ಮೇಡಮ್. ಹೈಜೀನ್ ಆಗಿರಬೇಕು. ಅದಕ್ಕೆ ಇನ್ ಪೇಷಂಟಿನ ಅವಶ್ಯಕತೆ ಇದೆ ಸರ್. ಇದಕ್ಕೆ ತಾವು ಹೇಳಿದ್ರಲ್ಲ ಈಗ ಫಸ್ಟ್ಯುಲರ್ ಸೋರಿಯಾಸಿಸ್. ಹಾಗೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಬಗ್ಗೆ ಏನಾದರೂ ಡಿಫರೆನ್ಸ್ ಇದೆಯಾ ಅದಕ್ಕೂ ಇದಕ್ಕೂ? ಹೌದು ಮೇಡಮ್. ಈ ಎರಿಥ್ರೋಡರ್ಮಿಕ್ ಅಥವಾ ಜನರಲೈಸ್ಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಮೇಡಮ್.
ದಟ್ ಈಸ್ ನಥಿಂಗ್ ಬಟ್ ಈ ಲೈಕ್ ಪ್ಲಾಕ್ ಸೋರಿಯಾಸಿಸ್ ಆಗಿರಬಹುದು, ಪಸ್ಟ್ಯುಲರ್ ಸೋರಿಯಾಸಿಸ್ ಆಗಿರಬಹುದು, ಅಥವಾ ಗಟ್ಟೆಡ್ ಸೋರಿಯಾಸಿಸ್ ಆಗಿರಬಹುದು. ಇವೆಲ್ಲದನ್ನು ನೆಕ್ಸ್ಟ್ ಅದರ ಮುಂದುವರೆದ ಭಾಗನೇ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್. ನಥಿಂಗ್ ಬಟ್ ಅದು ಬಾಡಿ ತುಂಬಾ ಆವರಿಸ್ಕೊಂಡಿರುತ್ತೆ, ಮೈ ತುಂಬಾ ಕೆಂಪಾಗಿರುತ್ತೆ ಮೇಡಮ್, ರೆಡ್ಡಿಶ್ ಆಗಿರುತ್ತೆ, ಮತ್ತೆ ಸ್ವಲ್ಪ ಸ್ಕೇಲ್ಸ್ ತರ ಆಗಿರುತ್ತೆ, ಸಿಪ್ಪೆ ತರ ಎದ್ದಿರುತ್ತೆ. ದೇಹದಲ್ಲಿ ಆಲ್ಮೋಸ್ಟ್ 95% ಅದ್ರದ್ದು ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್. ಅಂತ ಟೈಮಲ್ಲೂ ಅವರ ಒಂದು ಜನರಲ್ ಕಂಡೀಷನ್ ನೋಡಿಕೊಂಡು ಇನ್ ಪೇಷಂಟ್ ಆಗೋದ್ರ ಬಗ್ಗೆ ನಾವು ಅವರಿಗೆ ಲೈಕ್ ಮಹತ್ವ ಹೇಳ್ತೀವಿ. ಇನ್ ಪೇಷಂಟ್ ಆಗೋದು ಒಳ್ಳೆಯದು, ಸಜೆಸ್ಟ್ ಮಾಡ್ತೀವಿ. ಹಾಗೆ ಸೋರಿಯಾಸಿಸ್ನ ಕಾಂಪ್ಲಿಕೇಶನ್ಸ್ ಜನರಲ್ ಆಗಿ ಹೇಳ್ಬೋದು ಸರ್, ಯಾವ ತರ? ಇತ್ತೀಚಿನ ಸ್ಟಡೀಸು ನಮ್ಮ ಕಾನ್ಫರೆನ್ಸಸ್ಗಳಲ್ಲಿ ಡಿಬೇಟ್ ಆಗಿರೋ ರೀತಿ ನೋಡ್ತಾ ಇದ್ರೆ ಸೋರಿಯಾಸಿಸ್ ಈಗ ಅದು ಬರೀ ನಾವು ಚರ್ಮದ ಸಮಸ್ಯೆ ಅಂತ ತಿಳ್ಕೊಂಡು ಇರೋದು ತಪ್ಪಾಗುತ್ತೆ. ಒಂದೊಂದ್ಸಲ ಅದು ದೇಹದ ಆ ಸೋರಿಯಾಸಿಸ್ ಇದ್ದವ್ರಿಗೆ ದೇಹದ ಒಳಗಡೆ ಕೆಲವೊಂದು ಆರ್ಗನ್ಸಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಹಾರ್ಟಿಗೆ. ಅದೇ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು ಸರ್ ನಮ್ದು. ಸೊ ಸೋರಿಯಾಸಿಸ್ಗೂ ಮತ್ತೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸಿಗೂ ತುಂಬ ಸಂಬಂಧ ಇದೆ ಅಂತ ಇತ್ತೀಚಿನ ಕಾನ್ಫರೆನ್ಸ್ ಡಿಬೇಟ್ಗಳು ತುಂಬ ಅದರಲ್ಲಿ ಚರ್ಚೆ ಮಹತ್ವ ಕೊಡ್ತಾ ಇದೆ. ಹಾಗಾಗಿ ಸೋರಿಯಾಸಿಸ್ ಅನ್ನೋ ಒಂದು ಸಣ್ಣ ಸಮಸ್ಯೆ, ಸಣ್ಣ ಕಾಯಿಲೆ ಅನ್ನೋದಕ್ಕಿಂತ ಒಂದು ಸಿಂಡ್ರೋಮ್ ಅನ್ನೋ ರೀತಿಯಲ್ಲೂ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಸಾಗ್ತಾ ಇದೆ. ಅದರ ಒಂದು ಇನ್ ಡೆಪ್ತ್ ಡಿಸ್ಕಷನ್ ನಡೀತಾ ಇದೆ. ಹಾಗಾದ್ರೆ ಸೋರಿಯಾಸಿಸ್ ಅಂದ್ರೆ ಬರೀ ಚರ್ಮ ರೋಗ ಅಂತ ನಾವು ಔಟ್ಲುಕ್ ಅಲ್ಲಿ ತಿಳ್ಕೊಂಡ್ಬಿಟ್ಟಿದ್ವಿ. ಬಟ್ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಾಗತ್ತೆ ಸರ್, ರಿಲೇಟೆಡ್ ಕಾರಣ ಆಗುತ್ತೆ. ಆದ್ರೆ ಮೇಡಮ್ ಅವರೇ, ಸೋರಿಯಾಸಿಸ್ ಬಗ್ಗೆ ಯಥೇಚ್ಛವಾಗಿ ತಿಳ್ಕೊಳ್ಳೋದು ಒಂದ್ಸಲ ಆತಂಕ ಆಗ್ಬಿಡುತ್ತೆ. ಎಸ್ ಸರ್. ಈ ಏನಾಗುತ್ತೆ ತುಂಬಾ ತಿಳ್ಕೊಂಡು ಈ ಟಿವಿಗಳಲ್ಲಿ ತಾವು ನೋಡ್ತಾ ಇರ್ತೀರ, ಹೋಮಿಯೋಪತಿ ಚಾನಲ್ಸ್, ಆ ಚಾನಲ್ ಎಲ್ಲ ಬರೀ ಸರ್ ನಮಗೆ ಹಂಗ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂತ ನಮಗೆ ತುಂಬಾ ಜನ ಕೇಳ್ತಾರೆ. ಸರ್ ಗೂಗಲ್ ಅಲ್ಲಿ ಹಂಗಿದೆ ಹಿಂಗಿದೆ ಅಂತ. ಆದ್ರೆ ತಿಳ್ಕೊಂಡಷ್ಟು ಸೋರಿಯಾಸಿಸ್ ಪಾಪ ಸೂಕ್ಷ್ಮ ಇರೋರು ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರೆ. ಆಂಗ್ಸೈಟಿ, ಡಿಪ್ರೆಷನ್, ಆತಂಕದಲ್ಲಿರೋದು, ದುಗುಡದಲ್ಲಿರೋದು, ಏನೋ ಒಂದು ಇದರಲ್ಲಿ ಇರ್ತಾರೆ. ನಾವು ಅವ್ರಿಗೆ ಧೈರ್ಯ ಹೇಳ್ತೀವಿ, ನೋ ಅದನ್ನೇ ಫಸ್ಟ್ ಇಲ್ಲ ಎಲ್ಲಾದು ನಿಮಗೆ ಅದೇ ತರನೇ ಆಗಬೇಕು ಅಂತ ಏನೂ ಇಲ್ಲ. ನಿಮಗೆ ಈಗ 5 ವರ್ಷದಿಂದ ನಿಮಗೆ ಅಷ್ಟೇ ಇದೆಯಲ್ಲ, ಇನ್ನ 20 ವರ್ಷನೂ ಅಷ್ಟೇ ಇರುತ್ತೆ ಬಿಡಿ. 5 ವರ್ಷದಿಂದ ಒಂದು ಸಣ್ಣ ಪ್ಲಾಕ್ ಇದೆ. ಈಗ ನಿಮಗೆ ಯಾಕೆ ಆತಂಕ ಬಂತ? ಅದು ನೋಡಿದ ತಕ್ಷಣ ಚಿತ್ರಣ ಹೆದರ್ಕೋಬಾರ್ದು, ಮಾಡ್ಕೋಬಾರ್ದು. ಇನ್ನ 20 ವರ್ಷ ಆದ್ರೂ ನಿಮಗೆ ಅಷ್ಟೇ ಇರುತ್ತೆ ಬ್ಲಾಕ್. ಹಂಗೆ ಅದೇ ತರ ಅನ್ಕೊಳ್ಳಿ. ಆ ತರ ನೀವಿದೆ. ಆದ್ರೆ ನನಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ನಿಮ್ಮ ನಿರ್ಧಾರ ಮಾಡ್ತಾ ಇದ್ರೆ ನೀವೇ ಮನೋಸ್ಥೈರ್ಯವಾಗಿ ಕೂಗು ಡೌನ್ ಫಾಲ್ ಆಗ್ಬಿಡ್ತೀರಾ ಅನ್ನೋದು ನಮ್ಮ ಒಂದು ವಿವರಣೆ. ಎಸ್ಪೆಷಲಿ ಯಂಗರ್ ಜನರೇಷನ್ನು ಅದ್ರ ಬಗ್ಗೆ ತುಂಬಾ ಗೂಗಲ್ ಮಾಡಿಬಿಟ್ಟು ಬಹಳ ಆತಂಕಕರವಾಗಿರ್ತಾರೆ. ಬಹಳ ಜನ ಗೂಗಲ್ ಡಾಕ್ಟರ್ ಆಗಿದ್ದಾರೆ. ಈಗ ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ ಅದು ತಪ್ಪೇನಿಲ್ಲ. ಆದ್ರೆ ನಾವು ಮೂಲಭೂತವಾಗಿ ಅವರಿಗೆ ಧೈರ್ಯ ಹೇಳಿ ಜಾಸ್ತಿ ಗೂಗಲಿಂಗ್ ಮಾಡಬೇಡಿ, ಆತರ ನಿಮಗೆ ಆಗಲ್ಲ, ನಿಮ್ಮ ಒಂದು ಇದನ್ನಿರ್ರಿ. ಸೊ ವರ್ಷದಲ್ಲಿ ಒಂದು 2 ಸಲನಾರು ಫಾಲೋ ಅಪ್ ಮಾಡ್ಕೊಳ್ಳಿ ಅಂತ ಧೈರ್ಯ ಹೇಳಿಬಿಟ್ಟು ಅವರಿಗೆ ಕಳಿಸ್ಕೊಡ್ತೀವಿ. ಅಂದ್ರೆ ಹ್ಯೂಮನ್ ಸೈಕಾಲಜಿನೂ ಒಂದು ಕಾರಣ ಆಗತ್ತೆ. ನನಗೆ ಸಣ್ಣದಾದ ತಕ್ಷಣ ದೊಡ್ಡದಾಗ್ಬಿಡತ್ತೆ, ಟಿವಿಯಲ್ಲೆಲ್ಲೋ ದೊಡ್ಡ ಅಡ್ವರ್ಟೈಸ್ ಬಂತರ ಆಗ್ಬಿಡತ್ತೆ, ಮನೋವೈಕಲ್ಯಕ್ಕೂ ಒಳಗಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಂಗ್ಸೈಟಿ ಆಗಬಾರ್ದು. ಇದೆ ಮೇಡಮ್, ಮನೋವೈಕಲ್ಯತೆಗೂ ಸೋರಿಯಾಸಿಸ್ಗೂ ತುಂಬಾ ಸಂಬಂಧಗಳು ನಡೀತಾ ಇದೆ. ಯಾಕೆ ಅಂದ್ರೆ ಸೋರಿಯಾಸಿಸ್ ತುಂಬಾ ಆವರಿಸ್ಕೊಂಡಾಗ ಅವರು ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಅಂದ್ರೆ ಹೆಸಿಟೇಷನ್ ಮಾಡ್ತಾರೆ. ಸೋಷಿಯಲ್ ಲೈಫ್ ಇರಲ್ಲ, ನಾರ್ಮಲ್ ಪೀಪಲ್ಸ್ ಜೊತೆ ಮಿಂಗಲ್ ಆಗಲ್ಲ, ಅವ್ರ ಕ್ಯಾರಿಯರ್ ಹಾಳಾಗತ್ತೆ, ಮುಂದುವರಿಯಲ್ಲ ಅವರು. ಅದು ನಾವು ತುಂಬಾ ನೋಡ್ತಾ ಇದೀವಿ. ಅದು ಅವಾಗ ಆತರ ಇದ್ದಾಗ ಆ ಏಜ್ನವರು ಅಥವಾ ಅವರ ಫಾರ್ ಎಕ್ಸಾಂಪಲ್ ಒಂದು 20-22 ವರ್ಷದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅವಾಗ ಅವ್ರ ಪೇರೆಂಟ್ಸ್ನೆಲ್ಲ ಕರೆಸಿ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟು ಧೈರ್ಯ ಹೇಳಿ ಅಥವಾ ನೆಕ್ಸ್ಟ್ ಸ್ಟೆಪ್ ಏನ್ ಬೇಕು ಅವರಿಗೆ
ಇನ್ನ ಸ್ಟಿಲ್ ಕಂಟ್ರೋಲಿಗೆ. Okay. ಈಗ ಸೋರಿಯಾಸಿಸ್ ಒಂದು ಮೆಥಡ್ ಅಲ್ಲಿ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಮೆಥಡ್ ಇರುತ್ತೆ. ಅಂದ್ರೆ ಲೈಕ್ ಮೆಥೋಟ್ರೆಕ್ಸೇಟು, ಸೈಕ್ಲೋಸ್ಪೋರಿನ್ನು, ಅಪ್ರೆಮಿಲಾಸ್ಟ್ ಇಂಥವೆಲ್ಲ ಮಾತ್ರೆಗಳು ಬರುತ್ತೆ. ಇದಲ್ಲದೇನೋ ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಬಳಕೆ ಆಗ್ತಿರೋದು ಬಯೋಲಾಜಿಕಲ್ಸ್ ಅಂತ ಮೆಡಿಸಿನ್ಸ್ ಸೋರಿಯಸ್. ಅದು ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿ ಇರುತ್ತೆ, ಬಟ್ ಒಳ್ಳೆ ಲೈಕ್ ಅದರಲ್ಲಿ ರಿಸಲ್ಟ್ ಚೆನ್ನಾಗಿದೆ. ಸೊ ದಟ್ ಅದರಲ್ಲಿ ಪೇಷಂಟಿನ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅವರು ಒಂದು ಉತ್ತಮ ನಾಗರಿಕರಾಗಿ ಎಲ್ಲರ ಜೊತೆಗೂ ಮಿಂಗಲ್ ಹಾಕೊಂಡು ಓಡಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ. ಅದು ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಯೂಸ್ ಆಗ್ತದೆ. ಬಯೋಲಾಜಿಕಲ್ ಮೆಡಿಸಿನ್ಸ್ ಸೋರಿಯಾಸಿಸ್ ಒಳ್ಳೆಯದು. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಹೌದು. ಕ್ಯೂರಿಂಗ್ ಪರ್ಸೆಂಟೇಜ್ ಜಾಸ್ತಿ. ಕ್ಯೂರಿಂಗ್ ಪರ್ಸೆಂಟೇಜ್ ಅಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ, ಬಟ್ ತುಂಬಾ ಕೆಲವರಿಗೆ ಅದು ಒನ್ಸ್ ಕಂಟ್ರೋಲಿಗೆ ಬಂದ್ಮೇಲೆ 5 ವರ್ಷ 7 ವರ್ಷ ಎಲ್ಲ ಫ್ರೀ ಇರ್ತಾರೆ. ಒಳ್ಳೇದಲ್ಲ, ಏನಿರಲ್ಲ, ಆರಾಮಾಗಿರ್ಬೋದು. ಮತ್ತೆ ಯಾವಾಗ್ಲಾದ್ರು ಬಂದ್ರೆ ಮತ್ತೆ ಟ್ರೀಟ್ಮೆಂಟ್ ತಗೋಬಹುದು. ಈಗಿನ ಒಂದೆರಡು ಮೆಡಿಸಿನ್ಸ್ ಇನ್ನ ಅದು ಪೇಟೆಂಟ್ ಇನ್ನ ಇಂಡಿಯಾಗೆ ಬಂದಿಲ್ಲ. ದೇ ಆರ್ ಕ್ಲೈಮಿಂಗ್ 1-2 ಇಂಜೆಕ್ಷನ್ಸ್ ತಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಕ್ಯೂರ್. ಬಯೋಲಾಜಿಕಲ್ಸ್ ಒಳ್ಳೇದು. ಸ್ವಲ್ಪ ಆಫರ್ಡಬಿಲಿಟಿ ಬೇಕಾಗುತ್ತೆ, ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಧೈರ್ಯ ಹೇಳಿ, ಅದು ಎಸ್ಪೆಷಲಿ ಯಂಗರ್ ಜನರೇಷನ್ಗಂತೂ ತುಂಬಾ ಅವಶ್ಯಕತೆ. ಅವ್ರು ಮಾಡ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ದ ಟ್ರೀಟ್ಮೆಂಟ್. ದೇ ಆರ್ ನೌ ವಿ ಆರ್ ವೆರಿ ಹ್ಯಾಪಿ ಮೇಡಮ್. ಓಕೆ ಸರ್. ಹಾಗೆ ಸೋರಿಯಾಸಿಸ್ ಬಂದರು ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಕಾಮನ್ ಆಗಿ ಸರ್? ನೀವೊಂದು ಹೇಳಿದ್ರಿ, ಮನೋಸ್ಥೈರ್ಯ ತಂದ್ಕೋಬೇಕು, ಇಗ್ನೋರ್ ಮಾಡಿಬಿಡಬೇಕು, ಟ್ರೀಟ್ಮೆಂಟ್ ತಗೋಬೇಕು ಒಂದು. ಮತ್ತೆ ಯಾವ ಥರ ಫುಡ್? ಅದೇ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಇನ್ ದ ಸೆನ್ಸ್ ಮೋರ್ ಆಫ್ ಲೈಕ್ ವೆಜಿಟೇಬಲ್ಸ್, ಫ್ರೆಶ್ ವೆಜಿಟೇಬಲ್ಸ್, ಲೈಕ್ ಫ್ರೆಶ್ ಹಣ್ಣುಗಳು, ಲೈಕ್ ಟೊಮ್ಯಾಟೋಸ್. ಯಥೇಚ್ಛವಾಗಿ ಟೊಮ್ಯಾಟೋಸ್ ಬಳಸೋದ್ರಿಂದನೂ ಸೋರಿಯಾಸಿಸ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ಟಡೀಸ್ ಹೇಳ್ತಾ ಇದೆ. ರಾತ್ರಿ ನಿದ್ದೆಗೆಡಬಾರ್ದು. ಸಫಿಷಿಯಂಟ್ ನಿದ್ರೆ ಆ ನಿದ್ರೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ನಿದ್ರೆ ಆಗಿರ್ಬೇಕು. ಅಂದ್ರೆ ಅರ್ಥ ನೀವು ಹಗಲತ್ತು ಮಲಗಿ ರಾತ್ರಿ ಎಚ್ಚರ ಇರಬೇಕು ಅನ್ನೋದಲ್ಲ. ಬಯೋಲಾಜಿಕಲ್ ಕ್ಲಾಕ್ ನಿಯಮಿತ ನಿದ್ರೆ ಅದು. ನಾವು ಅದಕ್ಕೆ ಸೋರಿಯಾಸಿಸ್ ಬಂದವರಿಗೆ ಆದಷ್ಟು ನೈಟ್ ಶಿಫ್ಟ್ ತಗೋಬೇಡಿ. ವರ್ಕ್ ಮಾಡೋರಿಗೂ ಅಷ್ಟೇ ನೈಟ್ ಶಿಫ್ಟ್ ಆದಷ್ಟು ಅವಾಯ್ಡ್ ಮಾಡಿ. ಡೇ ಶಿಫ್ಟ್ ತಗೊಳ್ಳಿ, ಅದನ್ನ ಪ್ರಿಫರ್ ಮಾಡ್ಕೊಳ್ಳಿ. ಆಮೇಲೆ ನೈಟ್ ಟೆಂಪರೇಚರ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಕೋಲ್ಡ್ ವೆದರ್. ಸೊ ಕೋಲ್ಡ್ ವೆದರ್ ಸೋರಿಯಾಸಿಸ್ ಅನ್ನು ಸ್ವಲ್ಪ ಜಾಸ್ತಿ. ಆಫ್ಟರ್ ಸನ್ಸೆಟ್ ಕೋಲ್ಡ್ ವೆದರ್ ಇರುತ್ತಲ್ಲ, ಹೌದು, ನ್ಯಾಚುರಲ್ ಅಲ್ಲ ಪ್ರೊಸೆಸ್. ಸೊ ಹಾಗಾಗಿ ಆಮೇಲೆ ಬಾಡಿ weight ಅನ್ನ ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಬಾಡಿ weight ತುಂಬಾ weight ಆಗೋದು ಒಳ್ಳೆ, weight gain ಆಗೋದು ಒಳ್ಳೆದಲ್ಲ. ಹೌದು. ಆಮೇಲೆ ಸೋರಿಯಾಸಿಸ್ಗೆ ಅದರ್ ಲೈಕ್ ಮೆಟಬಾಲಿಕ್ ಕಾಯಿಲೆಗಳು ಲೈಕ್ ಡಯಾಬಿಟಿಸು, ಆಮೇಲೆ ಕೊಲೆಸ್ಟರಾಲ್ ಸಂಬಂಧಪಟ್ಟಿದ್ದು ಥೈರಾಯ್ಡ್ ಪ್ರಾಬ್ಲಮ್ಸ್ ಬರಬಹುದು. ಬಂದಾಗ ಏನಾಗುತ್ತೆ, ಪಾಲಿಫಾರ್ಮಸಿ ಆಗ್ಬಿಡ್ತಾರೆ. ಅಂದ್ರೆ ಎಲ್ಲದಕ್ಕೂ ಅವ್ರ ಮಾತ್ರೆಗಳು ತಗೋಬೇಕಲ್ಲ. ಅದು ಸ್ವಲ್ಪ ಎಲ್ಲದಕ್ಕೂ ನಾವು ಅವಾಗ ಹುಷಾರಾಗಿ ಹೆಜ್ಜೆ ಇಡಬೇಕಾಗ್ತದೆ. ಹಾಗಾಗಿನೇ ಲೈಫ್ ಸ್ಟೈಲ್ ಅನ್ನೋದು ಸೋರಿಯಾಸಿಸ್ಗೆ ಒಂದು ಉತ್ತಮವಾದ ಒಂದು ಸಲಹೆ ಮೇಡಮ್ ಅವರೇ. ಅದು ಫಾಲೋ ಮಾಡೋದು ಒಳ್ಳೆಯದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಅದಕ್ಕಿಂತ ಈ ಒತ್ತಡದ ಜೀವನಗಳಿಂದನೇ ಸೋರಿಯಾಸಿಸ್ ಜಾಸ್ತಿ ಆಗ್ತದೆ. ಸ್ಟ್ರೆಸ್ ಆ್ಯಂಡ್ ವರೀಸ್ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾನೆ ಇಲ್ಲ. ಅದನ್ನು ನಾವು ಅದೇನು ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ಒಂದು ಅಭಿಪ್ರಾಯ. ಒತ್ತಡ, ಸ್ಟ್ರೆಸ್ ಆ್ಯಂಡ್ ವರೀಸ್ ಆರ್ ದ ಮೋಸ್ಟ್ ಕಾಮನ್ ಕಾಸಸ್. ತುಂಬಾ ಅದು ಸೋರಿಯಾಸಿಸ್ ಅನ್ನು ಟ್ರಿಗರ್ ಮಾಡ್ಬೋದು. ಸ್ಟ್ರೆಸ್ ಮತ್ತು ವರೀಸ್ ಕಡಿಮೆ ಮಾಡ್ಕೋಬೇಕು. ಸಫಿಷಿಯೆಂಟ್ ನಿದ್ರೆ ಮಾಡಬೇಕು. ಅದು 8 ಗಂಟೆ ನಿದ್ರೆ ಮಾಡಬೇಕಂತ ಡೇ ಮಾಡಂಗಿಲ್ಲ. ನಿದ್ರೆ ರಾತ್ರಿನೇ ನಿದ್ರೆ ಮಾಡಬೇಕು. ಡೇ ಎಚ್ಚರಾಗಿರೋ ಥರ ಕೆಲಸನೇ ಪ್ರಾಕ್ಟೀಸ್ ಮಾಡ್ಬೋದು. ಒಳ್ಳೆಯದು ಹೇಳ್ತೀರಾ ಕ್ಯೂರ್ ಆಗಲಿಕ್ಕೆ. ಹಾಗೆ ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಸರ್. ಈಗ ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡೋರಿಗೆ ಸೋರಿಯಾಸಿಸ್ ಬಂದಾಗ ಹೇಗೆ ಅದು ಜಾಸ್ತಿ ಆಗುತ್ತೋ ಅಥವಾ ಯಾವ ಥರ ಕಂಟ್ರೋಲಲ್ಲಿ ಜೀವನ ಮಾಡಬೇಕಾಗುತ್ತೆ ಸರ್? ಈಗ ಅಂದ್ರೆ ಆ ಥರ ಹ್ಯಾಬಿಟ್ ಇರೋರಿಗೆ ಸೋರಿಯಾಸಿಸ್ ಬೇಗ ಸ್ಪ್ರೆಡ್ ಆಗುತ್ತಾ ಆ ಥರ ಸರ್? ಓಕೆ, ಆ ಥರ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕಿಂತ ಈ ಆಲ್ಕೋಹಾಲು,
ಮತ್ತೆ ಸ್ಮೋಕಿಂಗ್, ಈ ತರ ಅಂಶಗಳು ಇದ್ದಾಗ ಹಾಂ ಸರ್. ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಹಾಕೋದಿಕ್ಕೆ ತುಂಬಾ ಅಡ್ಡ ಆಗುತ್ತೆ. ಓ. ಈಗ ಆಲ್ಕೋಹಾಲ್ ಲಿವರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಈಗ ನಾವು ಸೋರಿಯಾಸಿಸ್ಗೆ ಹಾಕೋ ಮಾತ್ರೆಗಳು ಸತಹನು ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಂ ಸರ್. ಸೊ ಈ ತರ ಸನ್ನಿವೇಶಗಳಲ್ಲಿದ್ದಾಗ ನಾವು ಈಗ ಪರ್ಸನ್ ಆಲ್ಕೋಹಾಲ್ ಹಿಸ್ಟ್ರಿ ಇದ್ದಾಗ ನಾವು ಆ ತರ ಮಾತ್ರೆಗಳೇ ಹಾಕಕ್ ಹೋಗಲ್ಲ. ಲಿವರ್ ಡ್ಯಾಮೇಜ್ ಆಗಿರುತ್ತೆ, Okay. ಆಲ್ಕೋಹಾಲ್ ಇರ್ತಿರ, ಹಾ. ಮತ್ತು ನಾವು ಹಾಕಿದಾಗ ಇನ್ನ ಲಿವರಿಗೆ ಇದಾಗುತ್ತೆ, ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಲಿವರ್ ಇನ್ನ ಜಾಸ್ತಿ ಪ್ರಾಬ್ಲಮ್ ಆಗೋದ್ರಿಂದ ನೀವು ಡ್ರಿಂಕ್ಸ್ ಬಿಡಿ, ಕಂಪ್ಲೀಟ್ ಬಿಡಿ ಸರ್. ಬಿಟ್ಟು 1 ವಾರ ಆಯ್ತು ಅಲ್ಲ, 6 ತಿಂಗಳು, ವರ್ಷ ಆಗ್ಬೇಕು. ಅದನ್ನು ನಿಮ್ಮ ಹೆಂಡತಿಯವ್ರು ಹೇಳ್ಬೇಕು ನನಗೆ, ಸರ್ಟಿಫಿಕೇಟ್ ನೀವೆಲ್ಲ ಕೊಡ್ಬೇಕಾಗಿದೆ. ಫ್ಯಾಮಿಲಿ ಮೆಂಬರ್ಗಳು ಇವರು ಒಟ್ಟಿನಲ್ಲಿ ಡಾಕ್ಟರ್ ಮಾತ್ರೆ ಕೊಟ್ರೆ ಸಾಕು ಅಂತ ಹೇಳ್ಬಿಡು ಸರ್. ಬಿಟ್ಟು ಒಂದೇ 1 ವಾರ ಆಯ್ತು ಸರ್, ಮತ್ತೆ ಕಾಂಪ್ಲಿಕೇಶನ್ಸ್ ಆಗ್ಬಿಡುತ್ತೆ ಮೇಡಮ್. ಸೊ ಅಂಡ್ ಆಬ್ವಿಯಸ್ಲಿ ಸ್ಮೋಕಿಂಗ್ ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಅದು ಒಳ್ಳೇದೇ ಅಲ್ಲ. ನಿಕೋಟಿನ್ ಅಂಶ ಜಾಸ್ತಿ ಮಾಡುತ್ತೆ ಸೋರಿಯಾಸಿಸ್. ಹಾಗಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಸೋರಿಯಾಸಿಸ್ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಈ ತರ ಹ್ಯಾಬಿಟ್ ಇರೋರು ಬಿಟ್ಟೇ ಬಿಡಬೇಕು ಅಂತ ಹೇಳಿ, ಬಹಳ ಒಳ್ಳೇದು, ಬಹಳ ಒಳ್ಳೆಯ ಉತ್ತಮವಾದ ನಿರ್ಧಾರ. ಬದುಕಬೇಕು, ನಾನು ಹೆಲ್ದಿ ಆಗಿರ್ಬೇಕು ಅಂದ್ರೆ ಹೌದು. ಒಂದು ಬಿಡ್ಲೇಬೇಕಾಗುತ್ತೆ. Yes. ಆಮೇಲೆ ಕೊನೆಯ ಪ್ರಶ್ನೆ ಸರ್, ಸೋರಿಯಾಸಿಸ್ ಬಂದರು ಹಾಲಿನ ಉತ್ಪನ್ನಗಳನ್ನ, ತುಪ್ಪ, ಮೊಸರು ಇತ್ಯಾದಿ ಹಾಲು ಎಲ್ಲ ಬಳಸಬಹುದಾ ಅಂತ ಕೆಲವರು, ನಮ್ಮಲ್ಲಿ ಕಾಮನ್ ಪೀಪಲ್ ದೂರ ಇರಬೇಕು ಅಂತನೋ ಏನೋ ಒಂದು ನಂಬಿಕೆ ಇದೆ ಸರ್. ಅದು ಸರ್ ಮಿಥ್ಯೇನೋ ಹೇಗೆ ಸರ್? ಇಟ್ಸ್ ಲೈಕ್ ಮಿಥ್ಯೆ ಓನ್ಲಿ. ಮಿಥ್ಯೆ. ಓಕೆ ಸರ್. ಡೈರಿ ಪ್ರಾಡಕ್ಟ್ಸ್ ಇಂದ ಹಾಂ, ಸೋರಿಯಾಸಿಸ್ಗೆ ಏನು ಎಫೆಕ್ಟ್ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಸೋರಿಯಾಸಿಸ್ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಳು ನಮ್ಮ ವೀಕ್ಷಕರನ್ನ ತಲುಪಿದೆ ಅಂತ ಹೇಳಿ ನಾನು ಅಂದ್ಕೋತೀನಿ. ಡಾಕ್ಟರ್ ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಮೀ ಅಬೌಟ್ ಎಕ್ಸ್ಪ್ಲೈನ್ ಅಬೌಟ್ ಸೋರಿಯಾಸಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಸೋರಿಯಾಸಿಸ್ ಎನ್ನುವುದು ಒಂದು ಚರ್ಮದ ಸಮಸ್ಯೆ. ಇದು ಈ ಸೋರಿಯಾಸಿಸ್ ಎಂಬ ಪದ ಕೇಳಿದ ತಕ್ಷಣ ಆತಂಕ ಒಳಗಾಗುವುದು ಬೇಡ. ಸೋರಿಯಾಸಿಸ್ಸು ಒಬ್ಬರಿಂದ ಒಬ್ಬರಿಗೆ ಏನು ಹರಡುವುದಿಲ್ಲ. ಈ ಸೋರಿಯಾಸಿಸ್ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಚರ್ಮ ತಜ್ಞರಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸೋರಿಯಾಸಿಸ್ ಎಂಬ ಕಾಯಿಲೆಯನ್ನು ನೀವು ಕಂಟ್ರೋಲ್ ಮಾಡಿ ಇಟ್ಕೋಬಹುದು. ವಿಡಿಯೋವನ್ನು ನೋಡಿರಿ.